ಮುಸಲ್ಮಾನ್ ಗೂಂಡಾಗಳು ಯಾಕೆ ಅಂತ ಕರಿತೀನಿ ಅದಕ್ಕೆ ಹತ್ತಾರು ಉದಾಹರಣೆ ಕೊಡ್ಬೋದು. ಎಲ್ಲ ಮುಸಲ್ಮಾನರು ಗೂಂಡಾಗಳಲ್ಲ. ನೀನು ಅಂದ್ರೆ ಮಗನೇ ನೀನು ಈ ದೇಶದಲ್ಲಿ ಬದುಕಬೇಕು ಅನ್ನೋದ್ರೆ ಎಲ್ಲರ ಜೊತೆಗೆ ಚೆನ್ನಾಗಿ ಬದುಕು ಅಂತ ಗೂಂಡಾಗಳಿಗೆ ಗೂಂಡಾ ಭಾಷೆಯಲ್ಲಿ ಹೇಳಿದ್ರೆ ಗೂಂಡಾ ಅಂತೀಯ. ಹೌದು, ನೀನು ಗೂಂಡಾನೇ ಹಂಗಾದ್ರೆ. ಎಂತೆಂತ ರಾಷ್ಟ್ರಭಕ್ತರು ಇದ್ದಾರೆ ಮುಸಲ್ಮಾನರಿಗೆ. ಹೌದು, ಬೇಕಾದಷ್ಟು ಜನ ಇದ್ದಾರೆ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಮಾಡಿದ್ರು ಅಂತ ತಕ್ಷಣ ನಮ್ಮ ಶಿವಮೊಗ್ಗ ಬಿಜೆಪಿ ಕಚೇರಿ ಮುಂದೆ ಪಟಾಕಿ ಸಿಡಿಸಿದೀವಿ ನಾವು. 3 ಜಾತಿ ಧರ್ಮದವರು ಇದ್ದಾರೆ. ಈ ಪಾರ್ಟಿ ಏನಂತ ಕರಿಬೇಕು? 100 ಕೋಟಿ ರೂಪಾಯಿ ತಗೊಂಡೋಗಿ ಎಂಥದ್ದು ಹಜ್ ಭವನ ಅಂತ ಸುಡುಗಾಡು ಮಾಡಕ್ ಕೊಟ್ಟಿರ ಅವಶ್ಯಕತೆ ಇದೆಯಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಇವ್ರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಾವು? ಸರ್, ಇದೊಂದು ವಿಚಾರ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ತುಂಬಾ ಜನ ನನಗೆ ಈ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು. ಈಶ್ವರಪ್ಪನವ್ರು ಯಾಕೆ ಜಾಸ್ತಿ ಮುಸಲ್ಮಾನರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಮುಸಲ್ಮಾನ್ ಗೂಂಡಾಗಳು ಅನ್ನುವಂಥದ್ದನ್ನು ಹೇಳ್ತಾರೆ ಅಂತ ಕೆಲವೊಂದಷ್ಟು ಘಟನೆಗಳಾಗಿರ್ಬಹುದು. ಅದಕ್ಕೆ ನೀವು ಯಾಕೆ ಮಾಡಿರಬಹುದು? ಉದಾಹರಣೆ ಹೇಳ್ತೀನಿ. ಮುಸಲ್ಮಾನ್ ಗೂಂಡಾಗಳು ಯಾಕೆ ಅಂತ ಕರಿತೀನಿ ಅದಕ್ಕೆ ಹತ್ತಾರು ಉದಾಹರಣೆ ಕೊಡ್ಬೋದು. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಶಿವಮೊಗ್ಗದಲ್ಲಿ ಹರ್ಷ ಅವನ್ ಕೊಲೆ ಮಾಡಿದ್ರು, ಕೊಲೆಗಡಕರು. ಎಲ್ಲ ಮುಸಲ್ಮಾನರು ಗೂಂಡಾಗಳಲ್ಲ. ಕೊಲೆಗಡಕರು ಏನಂತ ಕರಿಬೇಕು? ಸತ್ಯ ಹರಿಶ್ಚಂದ್ರ ಅಂತ ಕರಿಬೇಕಾ? ನೀನು ಅಂದ್ರೆ ಮಗನೇ ನೀನು ಈ ದೇಶದಲ್ಲಿ ಬದುಕಬೇಕು ಅನ್ನೋದ್ರೆ ಎಲ್ಲರ ಜೊತೆಗೆ ಚೆನ್ನಾಗಿ ಬದುಕು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹೌದು. ಇಲ್ಲ ಅಂತಂತಂದ್ರೆ ನಿನಗೂ ತೆಗಿಯೋದು ನಮಗೆ ಗೊತ್ತು ಅಂತ ಹೇಳ್ಬೇಕು ಬೇಡ? ಹೌದು. ಅಂತ ಗೂಂಡಾಗಳಿಗೆ ಗೂಂಡಾ ಭಾಷೆಯಲ್ಲಿ ಹೇಳಿದ್ರೆ ಈ ಕಾಂಗ್ರೆಸ್ ಮುಸಲ್ಮಾನರ ಸೀಟ್ ಬರಲ್ಲ, ಕಾಂಗ್ರೆಸ್ನವ್ರ ಸೀಟ್ ಬರುತ್ತೆ. ಗೂಂಡಾ ಅಂತೀಯ. ಹೌದು, ನೀನು ಗೂಂಡಾನೇ ಹಂಗಾದ್ರೆ ಅಂತವ್ರಿಗೆ ಗೂಂಡಾಗಳಿಗೆ ಬೆಂಬಲ ಕೊಟ್ರೆ. ಹಂಗೆ ಎಲ್ಲಾ ಮುಸಲ್ಮಾನರಿಗೂ ನನ್ನ ಜೀವನದಲ್ಲಿ ನಾನು ಗೂಂಡಾಗಳನ್ನು ಕರೆದಿಲ್ಲ. ಎಂತೆಂಥವ್ರು ರಾಷ್ಟ್ರಭಕ್ತರು ಇದ್ದಾರೆ ಮುಸಲ್ಮಾನರಿಗೆ. ಹೌದು, ಬೇಕಾದಷ್ಟು ಜನ ಇದ್ದಾರೆ. ಈಗ ನನಗೆ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಮಾಡಿದ್ರು ಅಂತ ತಕ್ಷಣ ನಮ್ಮ ಶಿವಮೊಗ್ಗ ಬಿಜೆಪಿ ಕಚೇರಿ ಮುಂದೆ ಪಟಾಕಿ ಸಿಡಿಸಿದೀವಿ ನಾವು. ಇಂಥ ಒಬ್ಬ ವಿಜ್ಞಾನಿ, ಅಣುಬಾಂಬ್ ತಯಾರು ಮಾಡಿದಂಥ ವಿಜ್ಞಾನಿ ಅಂಥವ್ರನ್ನ ಈ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮಾಡಿದ್ರಲ್ಲ, ಅವಾಗ ನಾನು ಎಲ್ಲ ಕಡೆ ಉದಾಹರಣೆ ಕೊಟ್ಕೊಂಡ್ ಬಂದೆ. ಬಿಜೆಪಿನ ಇದನ್ನ ನೀವು ಬರೀ ಒಂದೇ ಜಾತಿ ಒಂದೇ ಧರ್ಮದ ಬಗ್ಗೆ ಇದಂತ ಉತ್ತರ ಕೊಟ್ಕೊಂಡು ಬಂದೆ ನಾನು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ, ಜಾರ್ಜ್ ಫರ್ನಾಂಡಿಸ್ ಹೋಮ್ ಮಿನಿಸ್ಟರ್, ಅಬ್ದುಲ್ ಕಲಾಂ ರಾಷ್ಟ್ರಪತಿ. 3 ಜಾತಿ ಧರ್ಮದವರು ಇದ್ದಾರೆ. ಈ ಪಾರ್ಟಿ ಏನಂತ ಕರಿಬೇಕು? ಒಂದು ಉದಾಹರಣೆಗೆ ಹೇಳಿದಷ್ಟೇ ನಾನು. ಆದರೆ ಮುಸಲ್ಮಾನರ ತೃಪ್ತಿಪಡಿಸ್ತೀವಿ ಅನ್ನೋದು ಒಂದೇ ಕಾರಣಕ್ಕೆ 100 ಕೋಟಿ ರೂಪಾಯಿ ತಗೊಂಡೋಗಿ ಎಂಥದ್ದು ಹಜ್ ಭವನ ಅಂತ ಸುಡುಗಾಡು ಮಾಡಕ್ ಕೊಟ್ಟಿರ ಅವಶ್ಯಕತೆ ಇದೆಯಾ? ಇಂಥದ್ದು ವಿರೋಧ ಮಾಡ್ತಿರೋದು ನಾವು. ಬೆಳೆ ನಾಶ ಆಗಿದೆ, ರೈತರಿಗೆ 1 ರೂಪಾಯಿ ಕೊಟ್ಟಿಲ್ಲ. 10,000 ಕೋಟಿ ರೂಪಾಯಿ ಮುಸಲ್ಮಾನರ ಅಭಿವೃದ್ಧಿಗೆ ನಾನು ಹಣ ಕೊಡ್ತೀನಿ ನಾನು ಈ ವರ್ಷದಲ್ಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಇವ್ರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಾವು? ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಬೆಳೆ ಇಲ್ಲ, ರೈತರು ಸಾಯ್ತಾ ಇದ್ದಾರೆ. ಇಂಥ ಟೈಮಲ್ಲಿ 10,000 ರೂಪಾಯಿ ಮುಸಲ್ಮಾನರ ಅಭಿವೃದ್ಧಿಗೆ ಯಾರಿಗೆ ಸೀಟ್ ಬರಲ್ಲ? ನೀನು 10,000 ಕೋಟಿನ ಎಲ್ಲಾ ಬಡವರಿಗೂ ಕೊಡು. ಬರೀ ಮುಸಲ್ಮಾನರು ಓಟ್ ತಗೊಳ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀನಿ ಅಂತಂದ್ರೆ ಇದನ್ನ ನಾವು ಒಪ್ಪಲ್ಲ.